ಮೈಶುಗರ್ ಪ್ರೌಢಶಾಲೆ ಮಂಡ್ಯದ ವತಿಯಿಂದ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಮೈಶುಗರ್ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್. ಡಿ. ಕುಮಾರಸ್ವಾಮಿ ಗಿಡ ನೆಟ್ಟು ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಮಾತನಾಡಿದ ಅವರು, ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಮಾಡಲು ಹಾಗೂ ಉತ್ತಮ ವಾತಾವರಣ ನಿರ್ಮಾಣಕ್ಕಾಗಿ ಪ್ರತಿ ರಾಜ್ಯಕ್ಕೆ 14,000 ಎಲೆಕ್ಟ್ರಿಕ್ ಬಸ್ ನೀಡುವುದರ ಜೊತೆಗೆ ಬೆಂಗಳೂರಿಗೆ 4,000 ಹಸಿರು ಬಸ್ ಸೌಲಭ್ಯದ ಜೊತೆಗೆ ಪ್ರವಾಸಿ ಸ್ಥಳಗಳಿಗೆ ಮತ್ತು ಪ್ರತಿ ಜಿಲ್ಲೆಗೆ 20 ಎಲೆಕ್ಟ್ರಿಕ್ ವಾಹನ ನೀಡಲು ಮುಂದಾಗಿದ್ದೇವೆ ಎಂದು ಹೇಳಿದರು. ಮಂಡ್ಯ ನಗರದಲ್ಲಿರುವ ಕೆ. ವಿ. ಶಂಕರೇಗೌಡ ಸಭಾಂಗಣ ಉನ್ನತೀಕರಣಗೊಳಿಸಿ 4 ಕೋಟಿ ಹಣದಿಂದ ರೈತ ಭವನ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ. ಆಸ್ಪತ್ರೆ ಅಭಿವೃದ್ಧಿಗೆ ಹಣ ಮೀಸಲಿಡಲಾಗಿದೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಸದಾ ಸಿದ್ಧ. ಭದ್ರಾವತಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ಗೆ ಹಾಗೂ ಬೆಂಗಳೂರಿನ HMTಗೆ ಹೊಸ ಜೀವ ನೀಡಲು ಮುಂದಾಗಿದ್ದೇನೆ ಅಂತ ಹೇಳಿದರು. ಇವತ್ತು ಈ ಜಿಲ್ಲೆಯ ಜನತೆ ಕಳೆದ ಚುನಾವಣೆ ಲೋಕಸಭೆಗೆ ಪಕ್ಷ ಭೇದ ಮರೆತು, ಜಾತಿ ಮರೆತು ಕುಮಾರಣ್ಣ ನಾವೇನಾದರೂ ಗೆಲ್ಲಿಸ್ಕೊಂಡ್ರೆ ಈ ಜಿಲ್ಲೆಗೆ ಏನಾದರೂ ಒಂದು ಅನುಕೂಲ ಮಾಡ್ತಾನೆ, ಅವನಿಂದ ಈ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನನ್ನನ್ನು ನೀವೇನು ಆಯ್ಕೆ ಮಾಡಿದ್ದೀರಿ. ಭಾಳ ಜನ ತಿಳ್ಕೊಂಡಿದ್ದೀರಿ ಕುಮಾರಣ್ಣ ಬೃಹತ್ ಕೈಗಾರಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ, ಜೈಲಿನಲ್ಲಿ ಒಂದು ಕಾರ್ಖಾನೆಗಳನ್ನು ತರಬೇಕು ಅನ್ನೋದು ನಿಮ್ಮೆಲ್ಲರ ನಿರೀಕ್ಷೆ. ನಮ್ಮ ಯುವಕರದು ವಿಶೇಷವಾಗಿ ಏನಾದರೂ ಒಂದು 2-3 ಕಾರ್ಖಾನೆ ತರಬೇಕು ಅಂತ ಇದೆ. ಕಾರ್ಖಾನೆಯನ್ನು ತರತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದ ಸಹಕಾರವೂ ಬೇಕಾಗ್ತದೆ. ಏಕೆಂದರೆ ನನಗೆ ಇವತ್ತು ಬೃಹತ್ ಕೈಗಾರಿಕೆಯಲ್ಲಿ ನಾನು ಮಾಡತಕ್ಕಂಥ ಕೆಲಸಗಳೇನಿದೆ, ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಏನು ಒಂದು ಎನ್ವಿರಾನ್ಮೆಂಟ್ನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಒಂದು ಉತ್ಪಾದನೆಯಿಂದ ಆರೋಗ್ಯದ ಮೇಲೆ ತೊಂದರೆ ಏನಾಗ್ತಾ ಇದೆ, ನಾವು ಝೀರೋ ನೆಟ್ಟಿಗೆ ತರಬೇಕು ಇದನ್ನು ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಇವತ್ತು ಹೆಚ್ಚಿನ ರೀತಿಯಲ್ಲಿ ತಯಾರು ಮಾಡಬೇಕು. ಇದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖವಾದ ಕಾರ್ಯಕ್ರಮ ನನ್ನ ಇಲಾಖೆನದು. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ, 14,000 ಬಸ್ಗಳನ್ನು ಈ ವರ್ಷ ನಾವು ದೇಶಕ್ಕೆ ಕೊಡ್ತಾ ಇದ್ದೇವೆ. 14,000 ಬಸ್ನಲ್ಲಿ ಬೆಂಗಳೂರು ನಗರ ಒಂದಕ್ಕೆ 4,500 ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ವಿ. ಬೇರೆ ರಾಜ್ಯಗಳಿಗೆ 2,000 ಬಸ್ ಕೊಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಬೆಂಗಳೂರು ನಗರಕ್ಕೆ 4,500 ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನಿದೆ, ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ವಾಯು ಮಾಲಿನ್ಯ, ಅದರಿಂದ ಜನಗಳ ಮೇಲೆ ಆಗ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆಗಳು, ಇದೆಲ್ಲವನ್ನು ಇಲ್ಲಿ ಗಮನಿಸಿದ್ದೇನೆ. ಅದರ ಜೊತೆಗೆ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಇನ್ನೊಂದು ಸ್ಕೀಮ್ನಲ್ಲೂ ಕೆಲವು ಬಸ್ಸಿನ ವ್ಯವಸ್ಥೆಗಳನ್ನು ಒಂದೊಂದು ಜಿಲ್ಲೆಗೆ 20-25 ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೂ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ನಾನು ನನ್ನ ಮುಂದೆ ಬರ್ತಕ್ಕಂಥ ಹಲವಾರು ಕೈಗಾರಿಕೆಗಳಿಗೆ ಏನಾದರೂ ಒಂದು ಮಂಡ್ಯದಲ್ಲಿ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ. ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ದಕ್ಕೆ ಶ್ರಮ ಆಗ್ತೀನಿ. ದಯವಿಟ್ಟು ಜಿಲ್ಲೆಗೆ ಏನಾದರೂ ಕೈಗಾರಿಕೆಗಳನ್ನ ತರಲಿಕ್ಕೆ ಸಹಕಾರ ಕೊಡಿ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನಾನು ದೆಹಲಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಬೆಳಗ್ಗೆ ನಾನು ಇವತ್ತಿಲ್ಲಿ ಬರೋದಕ್ಕಿಂತ ಮುಂಚೆನೂ ಸುಮಾರು ಒಂದು 100-150 ಜನ ಬಂದಂಥವ್ರೇನಿದ್ದಾರೆ, ಕಾಲೇಜುಗಳಿಗೆ ಫೀಸ್ ಕಟ್ಟಲಿಕ್ಕೆ ಹಣದ ಕೊರತೆ, ಮಕ್ಕಳನ್ನು ಓದಿಸಿದ್ದಾರೆ, ಕೆಲಸ ಇಲ್ಲ. ಇದೇ ಈಗ ಪ್ರಮುಖವಾಗಿರ್ತಕ್ಕಂಥ 2 ನಮ್ಮ ಒಂದು ಸವಾಲುಗಳನ್ನು ಸರಿಪಡಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಪ್ರತಿನಿತ್ಯ ನಾನು ನೋಡ್ತಾ ಇರ್ತಕ್ಕಂಥದ್ದು. ಆದರೆ ಒಂದು ಮಾತನ್ನು ಈ ಜಿಲ್ಲೆಯ ಜನತೆಗೆ ನಾನು ಮಾತು ಕೊಡ್ಲಿಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ರೈತ ಸಂಘದ ಮುಖಂಡರಿದ್ದೀರಿ, ಕೆಲವರು ಬಂದು ಕೆ. ವಿ. ಶಂಕರೇಗೌಡರ ಹೆಸರಲ್ಲಿರ್ತಕ್ಕಂಥ ರೈತ ಸಂಘ ರೈತ ಭವನ ಅದನ್ನು ಸ್ವಲ್ಪ ಪುನಶ್ಚೇತನಗೊಳಿಸಬೇಕು ಅಂತ ಕೇಳಿದ್ರಿ.
ಇವತ್ತು ಸುಮಾರು 4 ಕೋಟಿ ವೆಚ್ಚದಲ್ಲಿ ಕೆಲಸ ಶುರುವಾಗಕ್ಕೆ ಈಗಾಗಲೇ ದುಡ್ಡು ಕೊಟ್ಟಿದ್ದೀನಿ. ಆದರೆ ಆ 4 ಕೋಟಿ ಹಣವನ್ನು ಯಾರಿಂದ ಖರ್ಚು ಮಾಡಿಸ್ಬೇಕು ಅನ್ನೋದೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದರಲ್ಲೂ ರಾಜಕೀಯ ಇದೆ, ಯಾರಿಗೆ ಕೊಡಬೇಕು ಆ ಕೆಲಸ ಅಂತಕ್ಕಂಥದ್ದು. ನನಗೆ ಬೇಕಾಗಿರೋದು ಒಂದು ಉತ್ತಮವಾದಂಥ ಏನೋ ಒಂದು ಆ ರೈತ ಭವನ ಆಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಆಸೆ ಇದೆ. ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ನನಗೆ ಭಾಳ ನೋವನ್ನು ತಂದಂಥ ವಿಷಯ, ನಮ್ಮ ಸರ್ಕಾರದ ಆಸ್ಪತ್ರೆ ಮೊನ್ನೆ ದಿನ ಆ ಮಳವಳ್ಳಿಯ ಒಂದು ಮಗು 5-6 ವರ್ಷದ ಮಗು ಡಾಕ್ಟ್ರುಗಳ ಒಂದು ನಿರ್ಲಕ್ಷ್ಯದಿಂದ ನಿಧನ ಆಗದಂಥದ್ದು ಒಂದು ಭಾಗ. ಮತ್ತಿನ್ನೊಂದು ಮದ್ದೂರಿನ ಒಂದು ನಾಯಿ ಕಚ್ಚಿ ಆ ಮಗು ಉಳಿಸ್ಕೋಬೇಕು ಅಂತ ಹೇಳಿ ಅವರು ಮದ್ದೂರು ಆಸ್ಪತ್ರೆಗೂ ಮಂಡ್ಯ ಆಸ್ಪತ್ರೆಗೆ ಬರಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ನಡ್ಕೊಂಡಂಥ ಅವರ ನಡವಳಿಕೆಯಿಂದ ಆ ಒಂದು ಸಣ್ಣ ಮಗು ತೀರ್ಕೊಂಡದ್ದು. ಮಕ್ಕಳು ತೀರ್ಕೊಂಡ ಮೇಲೆ ನಾವು 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ ಪರಿಹಾರ ಅಂದರೆ ಆ ಜೀವ ನಾವು ವಾಪಸ್ ತರಲಿಕ್ಕಾಗೋದಿಲ್ಲ. ಮನುಷ್ಯನ ಇವತ್ತು ಆ ಜೀವನ ಪ್ರತಿ ಸಂದರ್ಭದಲ್ಲೂ ದುಡ್ಡಿನಲ್ಲಿ ಇವತ್ತು ನಾವು ಆ ಬೆಲೆ ಕಟ್ಟಲಿಕ್ಕಾಗಲ್ಲ. ಆ ಜೀವ ಉಳಿಸಿದರೆ ಇವತ್ತು ನಮಗೆ ಆ ಕುಟುಂಬದ ಚಿಕ್ಕ ಮಗು ನಾವು ಪ್ರೀತಿಯಿಂದ ಸಾಕಿ ಅದು ಕೆಲವು ದೃಶ್ಯಗಳನ್ನು ತೋರಿಸ್ತಾ ಇದ್ರು ಟಿ ವಿನ, ಅದು ನೋಡಿದ್ರೆ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರ್ತಕ್ಕಂಥ ದೃಶ್ಯ. ಇಂಥ ಒಂದು ವಿಷಯಗಳಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ದುಡುಕಿ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಹಣದ ಆಸೆಗೋಸ್ಕರವಾಗಿ ಇವತ್ತು ಈ ರೀತಿಯ ಅಮಾಯಕರು ಜೀವ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದೇನಿದೆ, ಇದು ನಮ್ಮೆಲ್ಲರಿಗೂ ನೋವು ತರ್ತಕ್ಕಂಥ ವಿಚಾರ. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಅಂದಿನ ಕಾಲದಲ್ಲಿ ಮೈಸೂರು ಶಾಲೆ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದು ಹಲವು ಸಾಧಕರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜ್ಯಕ್ಕೆ ಕೊಡುಗೆ ಅಪಾರ ಅಂತ ಹೇಳಿದರು. ನೀವೆಲ್ಲರೂ ಕೂಡ ಕೇಳಿದಿರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ರಾಜರು ಇನ್ನೊಂದು ಸ್ವಲ್ಪ ಜನ ಈ ದೇಶದಲ್ಲಿ ಇದ್ದಿದ್ದರೆ ಅವ್ರು ಬದುಕಿದ ಕಾಲದಲ್ಲಿ ಹೇಳಿದ ಮಾತು, ನಂತರದಲ್ಲೆಲ್ಲ. ಇಂಥ ಮಹಾತ್ಮರು, ಇಂತಹ ರಾಜರು ಇನ್ನೊಂದು ಸ್ವಲ್ಪ ಜನ ಈ ದೇಶದಲ್ಲಿ ಇದ್ದಿದ್ರೆ ರಕ್ತರಹಿತವಾಗಿ, ಕ್ರಾಂತಿರಹಿತವಾಗಿ ಈ ದೇಶಕ್ಕೆ ಯಾವಾಗಲೂ ಸ್ವಾತಂತ್ರ್ಯ ಸಿಕ್ಕಿಬಿಡ್ತಿತ್ತು ಅಂತ ಒಂದು ಮಾತು ಆ ದೇಶದ ಹೆಣ್ಮಗಳದಾದರೆ, ಒಬ್ಬ ತತ್ವಜ್ಞಾನಿ ಪಾಲ್ ಬ್ರಂಟನ್ ಅಂತ ಇದ್ನು, ನೀವು ಕೇಳಿದಿರಿ. ಆಯಪ್ಪ ಆ ಕಾಲದಲ್ಲೇ ಹೇಳಿದರು, ಬಹುಶಃ ಮೈಸೂರು ಪ್ರಾಂತ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ಯಾವ ಮಟ್ಟಕ್ಕೆ ಬೆಳೀತಾ ಇದೆ, ಬೆಳೆದಿದೆ ಅಂತಂದರೆ, ಇಂದಿಗೂ ಕೂಡ ಯುರೋಪಿನ ಎಷ್ಟೋ ರಾಷ್ಟ್ರಗಳು, ಯುರೋಪ್ ಖಂಡದ ಎಷ್ಟೋ ರಾಷ್ಟ್ರಗಳು ಮೈಸೂರು ಕಂಡಂಥ ಪ್ರಗತಿಯನ್ನು ಸಾಧಿಸಲಿಕ್ಕೆ ಆಗಿಲ್ಲ ಅಂತ ಒಂದು ಮಾತು. ಎರಡು ಮಾತುಗಳನ್ನ ಕೇಳಿಸ್ಕೊಂಡಾಗ ಇಂಡಸ್ಟ್ರಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಜೊತೆಯಲ್ಲಿ ಕೈಗೆ ಕೆಲಸ ಸಿಗ್ತಕ್ಕಂಥದ್ದು ಒಳ್ಳೆಯದೇನೆ, ಆದರೆ ಕೆಲಸ ಮಾಡ್ತಕ್ಕಂಥವರ ಮನಸ್ಸಿನಲ್ಲಿ ಬುದ್ಧಿ ಇದ್ದದ್ದು ಅದರಿಂದ ಎಷ್ಟು ಚೆಂದ ಇರುತ್ತೆ ಅನ್ನೋ ಕಾರಣಕ್ಕೆ ಅವರ ಮಕ್ಕಳಿಗೋಸ್ಕರ ಪ್ರಾರಂಭಿಸಿದ ಒಂದು ಸಂಸ್ಥೆ ಅದೆಷ್ಟು ಮಕ್ಕಳ ಭವಿಷ್ಯವನ್ನು ನೋಡಿಸ್ತು. ಅಂತಹದೊಂದು ಸಂಸ್ಥೆ ನಮ್ಮ ಮಂಡ್ಯದ ಹೃದಯ ಭಾಗದಲ್ಲಿದೆ. ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ ಈ ಸಂಸ್ಥೆಗೆ ಇಲ್ಲಿ ಕಲಿತು ಹೋಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಭಾರತ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಮಂತ್ರಿಯಾಗಿರುವ ಅವರಿಗೆ, ಕರ್ನಾಟಕ ರಾಜ್ಯದ ಬಹಳ ಎತ್ತರದ ರಾಜಕಾರಣಿಯಾಗಿರುವ ಅವರಿಗೆ, ಮಂಡ್ಯ ಜಿಲ್ಲೆಯ ಸಂಸದರೂ ಆಗಿರುವ ಅವರಿಗೆ 76 ವರ್ಷಗಳು ತುಂಬಿರುವ ಈ ಸಂಸ್ಥೆಯನ್ನು ಉಳಿಸಬೇಕು ಅಂತ ಮನಸ್ಸು ಮಾಡೋದು ದೊಡ್ಡದಲ್ಲ. ಅದನ್ನು ಹೇಗೆ ಉಳಿಸ್ಬೇಕು ಅಂತ ನಾನಿಲ್ಲಿ ಸಲಹೆ ಕೊಟ್ಟರೆ ಅದು ಅಸಭ್ಯವಾಗುತ್ತೆ. ಏನು ಆಲೋಚನೆ ಮಾಡಿದ್ರೆ ಹೇಳ್ಬಾರ್ದು, ಅಥವಾ ನನ್ನ ಆಲೋಚನೆಗಳಿದ್ರೆ ಅದನ್ನು ಶಾಲಾ ಆಡಳಿತ ಒಪ್ಕೋಬೇಕು. ಅದಕ್ಕೆ ಬೇರೆ ಬೇರೆ ಬಗೆಗಳಿರ್ಬೋದು. ಆ ಯಾವುದಾದರೂ ಬಗೆಯಲ್ಲಿ ಈ ಶಾಲೆಯ ಆಡಳಿತ ಮಂಡಳಿಯವರು, ಶಾಲೆಯ ಹಿತಾಸಕ್ತರು, ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಶಾಲೆಯ ಹಿರಿಯ ಅಧ್ಯಾಪಕರು ಅವರೆಲ್ಲರೂ ಹೋಗಿ ಸನ್ಮಾನ್ಯ ಕುಮಾರಣ್ಣ ಅವರೊಂದಿಗೆ ಕೂತು ಚರ್ಚೆ ಮಾಡೋದಾದ್ರೆ, ಒಂದು ಒಳ್ಳೆ ಪ್ರಸ್ತಾವನೆ ಇಟ್ಕೊಂಡು ಹೋಗೋದಾದ್ರೆ, ಇದು ನಾಳೆಗಳಿಗೂ ಉಳಿಯುವಂತಹ ಅಮೃತ ಮಹೋತ್ಸವ ಆಗುತ್ತೆ. ಇಲ್ಲ ಇದ್ರೆ ಇವತ್ತಿನ ಸಂಜೆ ಸಮಾರೋಪ ಮುಗಿದ್ಮೇಲೆ ಮುಗಿದೋದು.
ಮೈಶುಗರ್ ಶಾಲೆಯ ಅಮೃತ ಮಹೋತ್ಸವದ ನೆನಪಿಗಾಗಿ ಗಣ್ಯರು ಅಮೃತಧಾರೆ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಿದರು. ವೇದಿಕೆಯಲ್ಲಿ ಶಾಸಕ ಎಚ್ ಟಿ ಮಂಜು, ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು, ಸಾತನೂರು ವಿಶ್ವಮಾನವ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಪ್ರೊಫೆಸರ್ ಕೃಷ್ಣೇಗೌಡ, ಮೈಸೂರು ಅಧ್ಯಕ್ಷ ಸಿ.ಡಿ. ಗಂಗಾಧರ್, ಮಾಜಿ ಶಾಸಕ ಕೆ.ಟಿ. ಶ್ರೀಕಂಠಗೌಡ ಸೇರಿದಂತೆ ಅನೇಕರಿದ್ದರು. ಬೆಂಗಳೂರಿನಲ್ಲಿ ನಡೆದ ಕಾಲು ತುಳಿತದ ವಿಚಾರದಲ್ಲಿ ಸರ್ಕಾರ ಗಂಟೆಗೊಂದು ತೀರ್ಮಾನ ಮಾಡ್ತಾ ಇದೆ. ಅಂತಿಮವಾಗಿ ಅವರು ಏನು ಮಾಡ್ತಾರೆ ನೋಡಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲು ಇರುವ ನ್ಯಾಯಾಂಗ ತನಿಖೆ ಅಂದರು, ಈಗ CID ತನಿಖೆ ಅಂತಾರೆ. ಅಂತಿಮವಾಗಿ ತನಿಖಾ ವರದಿ ಪಡೆದುಕೊಳ್ತಾರೆ. ಇದೊಂದು ಸರ್ಕಾರ ಅನ್ನೋಕ್ಕೆ ಆಗ್ತಿದೆಯಾ? ಯಾವುದೇ ತೀರ್ಮಾನ ಮಾಡಿದರೆ ಸ್ಪಷ್ಟತೆ ಇರಬೇಕು. ಅಧಿಕಾರಿಗಳ ತಪ್ಪು ಏನಿತ್ತು ಅಂತ ಪ್ರಶ್ನೆ ಮಾಡಿದರು. FIRನಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪ ಆಗಿಲ್ಲ ಅಂತ ಇದೆ. ಸಂಪೂರ್ಣ ಫೇಲ್ಯೂರ್ ಆಗಿರೋದು ಸರ್ಕಾರ. ಪಹಲ್ಗಾಮ್, ಪ್ರಯಾಗ್ರಾಜ್ನಲ್ಲಿ ತೊಂದರೆ ಇದ್ದರೆ ರಾಷ್ಟ್ರೀಯ ನಾಯಕರು ಕೇಳಬೇಕು ಅಲ್ವಾ? ಆ ಬಗ್ಗೆ ರಾಷ್ಟ್ರ ನಾಯಕರು ಹೋರಾಟ ಮಾಡಬೇಕು. ಇಲ್ಲಿ ಅವರು ಮಾಡಿರೋ ತಪ್ಪಿಗೆ ಪಹಲ್ಗಾಮ್, ಪ್ರಯಾಗ್ರಾಜ್ ತರ್ತಿದ್ದಾರೆ ಅಂತ ಹೇಳಿದರು. ಪಹಲ್ಗಾಮ್ ಘಟನೆಗೂ ಇಲ್ಲಿಗೂ ಏನು ಸಂಬಂಧ ಅಂತ ಅವರು ಪ್ರಶ್ನೆ ಮಾಡಿದರು. ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ. ಅವರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ. ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ. ಸರ್, ನೀವು ಗೌರ್ಮೆಂಟ್ ಫೇಲ್ಯೂರ್ ಅಂತ ಹೇಳ್ತೀರಿ ಸರ್. ಅದೇ ಪ್ರಯಾಗ್ರಾಜು ಮತ್ತೆ ಇದರಲ್ಲಾಗಿದ್ದಕ್ಕೆ ಪ್ರಧಾನಮಂತ್ರಿ ಸರಿಯಪ್ಪ, ಅವರಲ್ಲಿ ತಪ್ಪಾಗಿದೆ. ನಿಮ್ಮ ರಾಷ್ಟ್ರೀಯ ನಾಯಕರವರಲ್ಲ, ಅಲ್ಲಿ ಕುಸ್ತಿ ಆಡಬೇಕಲ್ವ? ತಪ್ಪೇ ಆದ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು. ಇವ್ರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜ್ ಅಂತೆ ಇನ್ಯಾವುದು ಅಂತ ಅಂದ್ಬಿಟ್ಟು ಪಹಲ್ಗಾಮಕ್ಕೆ ಉತ್ತರ ಕೊಡೋದು. ಪಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು? ಮಾತು ತಿರುಚೋದ್ರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು ಎಂಬ DK ಸುರೇಶ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ಯಾವ ಮಾತು ತಿರುಚಿದ್ದೀನಿ? RCB ಗೆದ್ದಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದೇನೆ. ಗೆದ್ರು ಅಂತ ಅಮಾಯಕರ ಜೀವ ತೆಗೆಯುತ್ತಾರಾ ಅಂತ ಪ್ರಶ್ನೆ ಮಾಡಿದರು. ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ದರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದ್ದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? HDK ಆರೋಗ್ಯ ನೋಡಿಕೊಳ್ಳಲಿ ಎಂಬ DK ಸುರೇಶ್ ಹೇಳಿಕೆಗೆ ಪ್ರತಿಕ್ರಿಯಿಸಿ, DK ಸುರೇಶ್ ಹೇಳಿಕೆಗೆ ನಾನು ಏನು ಮಾತನಾಡುವುದಿಲ್ಲ. ದೇವರು ನನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಟಿದ್ದಾನೆ ಅಂತ ಹೇಳಿದರು. ನನ್ನ ಆರೋಗ್ಯ ದೇವರು ನೋಡ್ಕೊತಾನೆ. ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ, ನನ್ನ ಆರೋಗ್ಯಕ್ಕೇನೂ ಆಗಲ್ಲ. ರಾಜ್ಯ ಸರ್ಕಾರದ ಈ ನಡೆಯಿಂದ ಅಧಿಕಾರಿಗಳು ಶ್ರದ್ಧೆಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವರ ತಪ್ಪು ಮುಚ್ಚಿಕೊಳ್ಳಲು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹೀಗೆ ಆದರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದರು. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ಆರತಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ, ಕಾವೇರಿ ಆರತಿಗೆ 100 ಕೋಟಿ ರೂಪಾಯಿ ಯಾಕೆ ಬೇಕು? ಪುಟ್ಟರಾಜರವರು ಕೆರೆ ತೊಗೊಂಡಿದ್ದರಲ್ಲಿ ಮಾಡಿದಾಗ ಎಷ್ಟು ಖರ್ಚಾಯಿತು ಅಂತ ಹೇಳಿ ಅಂತ ಪ್ರಶ್ನೆ ಮಾಡಿದರು. 100 ಕೋಟಿ ಯಾತಿಗೆ ಬೇಕು? ನಾವು ಬಹುಶಃ ಪುಟ್ಟರಾಜು ನಿಮ್ಮ ಅವ್ರು ಮಾಡಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರು ಅಂತ ಸರ್ಕಾರಕ್ಕೆ ಎಷ್ಟು ಖರ್ಚಾಗಿದೆ, ಅವರೇನು ಮಾಡಿದ್ರು? ಮಾರಗೌಡನಹಳ್ಳಿ ಗ್ರಾಮದ ಕೆರೆಗೋಡು ಮುಖ್ಯ ಶಾಖಾ ನಾಲೆಗೆ 4.95 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಳಿಕ ನಾಲೆ ಅಭಿವೃದ್ಧಿಯಾಗಿಲ್ಲ. ಮಾರಗೌಡನಹಳ್ಳಿ ಗ್ರಾಮಕ್ಕೆ ಕಳೆದ ಹಲವು ವರ್ಷಗಳಿಂದ ಅನುದಾನವಿಲ್ಲದೆ ಅಭಿವೃದ್ಧಿಯಾಗಿಲ್ಲ. ಇದನ್ನು ಮನಗಂಡು 4.95 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯ ಶಾಖಾ ನಾಲೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಅಂತ ಹೇಳಿದರು. ಪಂಚಲಿಂಗೇಶ್ವರ ದೇವಸ್ಥಾನದ ಕ್ಯಾರೆ ಅಭಿವೃದ್ಧಿಗೆ 4 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇನೆ. ಮಾರಗೌಡನಹಳ್ಳಿ, ಕೆರೆಗೋಡು, ಜೋಡಿ, ಓಡಗಟ್ಟ ಈ 3 ಪಂಚಾಯಿತಿಯ ಉಳಿದ ನಾಲೆಗಳಿಗೆ ಈಗಾಗಲೇ 30 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇನೆ ಎಂದು ಹೇಳಿದ ಅವರು, ಶೀಘ್ರದಲ್ಲೇ ಕಾಮಗಾರಿಯ ಭೂಮಿ ಪೂಜೆ ಮಾಡುವುದಾಗಿ ತಿಳಿಸಿದರು. ಆಯ್ಕೆ ಆದ ನಂತರ ಕಾವೇರಿ ನೀರು ಬಂದಂತ ನಾಲೆಯಲ್ಲಿ ಬಂದಾಗ ಅತಿ ಹೆಚ್ಚು ಫೋನು ನಮ್ಮ ಊರಿಗೆ ನೀರು ರೀಚ್ ಆಗಿಲ್ಲ ಅಂತ ಬರ್ತಾ ಇದ್ದಿದ್ದು ಈ ಬೂದ್ನೂರು, ಕಟ್ಟೆದೊಡ್ಡಿ, ಕನ್ಲಿ ಭಾಗದಲ್ಲಿ ದಿನ ಬೆಳಗ್ಗೆ ಇದ್ರೆ ರೈತರಿಗೆ ಸಮಸ್ಯೆ ಆಗ್ತಾ ಇತ್ತು. ಒಂದು 30-40 ವರ್ಷದಿಂದ ಈ ಭಾಗದ ಕಾಮಗಾರಿಯ ಅಭಿವೃದ್ಧಿ 1 ನಯಾ ಪೈಸೆನೂ ಬಂದಿಲ್ಲ. ಬಂದಿದ್ದಾನ 30 ವರ್ಷ 40 ವರ್ಷದಿಂದ ಇದು ಚಾನಲ್ ಅಭಿವೃದ್ಧಿಗೆ ದುಡ್ಡು ಬಂದಿರಲಿಲ್ಲ. ನಮ್ಮ ಹತ್ರ ಇದೆ ಈಗ 200 ಕೋಟಿ ಸ್ಟಾಕ್ ಇದೆ. ಈಗ ಇನ್ನೂ ಪೂಜೆ ಮಾಡಬೇಕು. ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಾಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ 100 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮೂರು ಮತ್ತೆ ಬೂದ್ನೂರು, ಹೊಸ ಬೂದ್ನೂರಿಗೆ 10 ಕೋಟಿ ಹಾಕಿದ್ದೀನಿ. ಇನ್ನ 5 ಕೋಟಿ ಯಾವುದು ಅಂತ ಹೇಳ್ತೀನಿ. ಅದು ಬರೋವರ ಭೂಮಿ ಪೂಜೆ ಇದೆ. ನೀವೆಲ್ಲ ತಿರ್ಗಾ ಬರಬೇಕು. ಲೊಕೇಶನ್ ಮಾತ್ರ ಶಿಫ್ಟ್.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುದರ್ಶನ್, ವಸಂತ್, ರಾಜು, ಉಮೇಶ್, ಶಿವಾನಂದ್ ಸೇರಿದಂತೆ ಅನೇಕರಿದ್ದರು. ಇದರ ಜೊತೆಗೆ ಶಾಸಕರು ಹಳೇಬೂದನೂರು, ಕಟ್ಟೆದೊಡ್ಡಿ, ಕಾಗೇಹಳ್ಳದ ದೊಡ್ಡಿ, ಕನ್ಲಿ ಮತ್ತು ಬಿ. ಗೌಡಗೆರೆ ಗ್ರಾಮಗಳಿಗೆ ನೀರು ಒದಗಿಸುವ ನಾಲೆ ಮತ್ತು ಸೇತುವೆಗಳಿಗೆ 4.95 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 5 ಕೋಟಿಯಲ್ಲಿ ನಾಲೆ ಅಭಿವೃದ್ಧಿಪಡಿಸಿ ಕೊನೆಯ ಟೈಲ್ಯಾಂಡ್ವರೆಗೂ ಮುಂದಿನ ನೀರಾವರಿ ಸಮಯದಲ್ಲಿ ನೀರು ಪೂರೈಸುವ ಕೆಲಸ ಮಾಡುತ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮನ್ಮೂಲ್ ಅಧ್ಯಕ್ಷ ಶಿವಪ್ಪ ಸೇರಿದಂತೆ ಅನೇಕರಿದ್ದರು. ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ದೇಗುಲ ಉದ್ಘಾಟನೆಗೆ ಸಿದ್ಧವಾಗಿದೆ. ದೇಗುಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಲವು ಮಠಾಧೀಶರು ಆಗಮಿಸುವ ನಿರೀಕ್ಷೆ ಇದೆ. ಸಾವಿರಾರು ವರ್ಷದ ಇತಿಹಾಸ ಇರುವ ಕೇಳಿದ ವರ ಕೊಡುವ ಪ್ರಾಚೀನ ಕಾಲದ ಶ್ರೀ ಸಿದ್ದರಾಮೇಶ್ವರ ದೇಗುಲಕ್ಕೆ ತನ್ನದೇ ಆದ ಇತಿಹಾಸವಿದೆ. ಪಕ್ಕದಲ್ಲಿರುವ ಮರಳಪ್ಪನ ಆಲದ ಮರಕ್ಕೆ ಅರಕೆ ಕಟ್ಟಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಸುವ ನಂಬಿಕೆ ಇಲ್ಲಿದೆ. ಈ ದೇಗುಲದ ರಕ್ಷಣೆಗೆ 15 ಅಡಿ ಉದ್ದದ ಸರ್ಪದ ಕಾವಲು ಸದಾ ಸಂಚಾರ ಮಾಡುತ್ತದೆ ಎನ್ನುವಂಥ ನಂಬಿಕೆ ಕೂಡ ಇದೆ. ಇಲ್ಲೇ ಓಡಾಡ್ತಾರೆ ಅವರು, ತುಂಬ ಜನ ಕಾಣಿಸ್ತಾರೆ. ಸುಮಾರು ಸುಮಾರು 15 ಅಡಿ ಉದ್ದ ಇರ್ಬೋದು ನಾಗದೇವರು. ಇಲ್ಲೆಲ್ಲ ಸಂಚಾರ ಮಾಡ್ತಾರೆ, ಅದು ವಿಶೇಷ. ಇಲ್ಲಿ ಈ ವ್ಯಾಪ್ತಿಗೆ ಶಕ್ತಿ ದೇವರು, ಮಳ್ಳಾಲ್ದಯ್ಯ ಅಂತೇಳಿ ಮದುವೆ ಆಗದೇವ್ರು, ಮಕ್ಕಳಾಗದೇವ್ರು ಬಂದು ಹರಕೆ ಕಟ್ಕೊಂಡ್ರೆ ಇಲ್ಲಿ ಇಷ್ಟಾರ್ಥ ಎಲ್ಲ ಸಿದ್ಧಿ ಅಂತ ಆಗುವಂಥ ಜಾಗ ಇದು. ಮತ್ತು ಇಲ್ಲಿ ಬಂದು ಕುತ್ಕೊಳ್ಳಿ, ನಿಮಗೆ ಮನಃಶಾಂತಿನೂ ಸಿಗುತ್ತೆ. ದೇವರಿಗೆ 10,000ಕ್ಕೂ ಹೆಚ್ಚು ಮಂದಿರಕ್ಕೆ ಸೇರಿರುವ ದೇವಾಲಯ ಇದಾಗಿದೆ. ಇತ್ತೀಚೆಗೆ ದಾನಿಗಳು ಹಾಗೂ ಭಕ್ತರು ನೀಡಿದ ಕಾಣಿಕೆ ಹಣದಲ್ಲಿ ದೇಗುಲವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ದೇಗುಲದ ಉದ್ಘಾಟನೆ ಜೊತೆಗೆ ನೂತನ ಸಮುದಾಯ ಭವನವನ್ನು ಕೂಡ ಉದ್ಘಾಟನೆ ಮಾಡಲಾಗುತ್ತಿದೆ. ಶ್ರೀ ಪಟ್ಟಲದಮ್ಮ ಸೇವಾ ಸಮಿತಿ ಟ್ರಸ್ಟ್ ಮೂಲಕ ದೇಗುಲ ಜೀರ್ಣೋದ್ಧಾರಗೊಳ್ಳಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಟ್ರಸ್ಟ್ ಸಮಿತಿ ಅಧ್ಯಕ್ಷ ರಾಜಣ್ಣ ನೇತೃತ್ವದಲ್ಲಿ ದಾನಿಗಳಿಂದ ಹಣ ಸಂಗ್ರಹಿಸಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಗುತ್ತಿದೆ. ಅದ್ದೂರಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆಯುತ್ತಿದ್ದಾವೆ. ಈ ಜಾಗ ಹಿಂದೆ ಕಾಡು ಥರ ಇತ್ತು. ಇಲ್ಲಿ ಹಸುಗಳು ಮೇಯ್ಯಕ್ಕೆ ಬರ್ತಿದ್ದು. ಆ ಹಸುಗಳ ಪೈಕಿಲಿ ಬೇಡಳ್ಳಿ ಮರವೇಗೌಡ್ರದ್ದು ಒಂದು ಹಸು ಬರ್ತಿತ್ತು ಇಲ್ಲಿ. ಅದು ಇಲ್ಲಿ ಬಂದು ಹಾಲು ಕರೆದು ಹೋಗ್ಬಿಡ್ತಿತ್ತು. ಆಮೇಲೆ ಡೌಟ್ ಬಂದವರಿಗೆ ಹಸು ಜೊತೆಲಿ ಬಂದಂಗೆ ಇದು ಒಂದು ಹುತ್ತದಲ್ಲಿ ಹಾಲನ್ನೆಲ್ಲ ಕೊಡ್ತಾಯಿತ್ತು. ಆಮೇಲೆ ಅವರೇನು ಮಾಡಿದ್ರು, ನೋಡಿದಾಗ ಇಲ್ಲಿ ಋಷಿ ಮುನಿಯವರು ತಪಸ್ ಮಾಡ್ತಾಯಿದ್ರು. ಆ ಒಂದು ಕುರುಗೋಸ್ಕರ ಅವ್ರೇನು ಮಾಡಿದ್ರು, ಅಲ್ಲಿ ಪೂಜಾರಿಗೆ ಅಂತ ಒಂದು ಮನೆಯೂ ಬಿಟ್ಟು ಜಮೀನು ಬಿಟ್ಟಿದ್ದರು. ಅಲ್ಲಿಂದ ನಡ್ಕೊಂಬರ್ತಾ ಇತ್ತಿದ್ದು. ಆಮೇಲೆ ಈ ದೇವಸ್ಥಾನನ ಪುರ ಹಳೆಯ ಕಾಲದಲ್ಲಿ ಯಾವ ಪುಣ್ಯಾತ್ಮರು ಕಟ್ಟಿದ್ರೋ ಗೊತ್ತಿಲ್ಲ. ಒಂದು 800-900 ವರ್ಷದ ಇತಿಹಾಸ ಇದೆ ಇದಕ್ಕೆ. ನಾವು ಈಗ ಒಂದು 5 ವರ್ಷದಲ್ಲಿ ಎಲ್ಲ ಶಿಥಿಲಾಗ್ಬಿಟ್ಟಿತ್ತು. ಆ ಶಿಥಿಲಾವಸ್ಥೆಯಲ್ಲಿ ಇದ್ದ ದೇವಸ್ಥಾನನ ತೆಗೆದು ಸಾರ್ವಜನಿಕರದ್ದು ಹಣಕಾಸು ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅಧ್ಯಕ್ಷರು ರಾಜಣ್ಣವರು ಅಂದ್ಬಿಟ್ಟು ಅವರು ಹೆಚ್ಚಿನ ರೀತಿಯಲ್ಲಿ ಹಣಕಾಸು ಕೊಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಈ ಒಂದು ಉನ್ನತವಾಗಿ ಮಾಡಿದ್ದಾರೆ. ಇವತ್ತು 100 ಜನ 1000 ಜನ ಭಕ್ತರಿದ್ದಾರೆ. ಇದಕ್ಕೆ ಎಲ್ಲ ಬಂದು ಒಂದು ನೋಡ್ಕೋಗುವಂಥ ಯಾತ್ರಾ ಸ್ಥಳ ಮಾಡಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಒಂದು ಸಮುದಾಯ ಭವನ ಮಾಡಿದ್ದಾರೆ. ಇಲ್ಲಿ ಹಿಂದೆ ಮದುವೆ ನಡೀತಿದ್ದು ಇಲ್ಲಿ. ಇನ್ನು ನೆಕ್ಸ್ಟು ಮದುವೆ ಮಾಡೋರಿಗೆ ಸಮುದಾಯ ಭವನ ಮಾಡಿರೋದ್ರಿಂದ ಅವ್ರಿಗೂ ಅನುಕೂಲ ಆಗ್ತಾಯಿದೆ. ಪಾಂಡವಪುರ ತಾಲೂಕಿನ ಕೆ. ಬೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸಮೀಪ ಇರುವ ಬಸ್ಸು ತಂಗುದಾಣ ದರಿದ್ರ ಸ್ಥಿತಿಯಲ್ಲಿದೆ. ಈ ಅವ್ಯವಸ್ಥೆ ನಾಗರಿಕರಲ್ಲಿ ಆಕ್ರೋಶವನ್ನು ತಂದುಕೊಟ್ಟಿದೆ. ಶಿಥಿಲ ವ್ಯವಸ್ಥೆಗೆ ತಲುಪಿರುವ ಬಸ್ ತಂಗುದಾಣ ಕಂಡು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ದರಿದ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ ನಿಲ್ದಾಣ ಬಿಟ್ಟು ಬೇರೆ ಸ್ಥಳಗಳಲ್ಲಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದ್ದು, ಈ ಬಗ್ಗೆ ಯಾರೂ ಕೂಡ ತಲೆಕೆಡಿಸಿಕೊಳ್ತಿಲ್ಲ. ಗ್ರಾಮ ಪಂಚಾಯಿತಿ ಪಿಡಿಒ ಗಮನಕ್ಕೆ ತಂದರೂ ಕೂಡ ಅವರು ಕೂಡ ಕ್ಯಾರೆ ಅನ್ನುತ್ತಿಲ್ಲ. ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಬಾರಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಕಳೆದ 20 ವರ್ಷಗಳಿಂದಲೂ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನ ತೋರುತ್ತಿದ್ದು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗುತ್ತಿದೆ ಅಂತ ನಾಗರಿಕರು ಅಳು ತೋಡಿಕೊಂಡರು. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಸಮಸ್ಯೆಯನ್ನು ಪರಿಹಾರ ಮಾಡದಿದ್ದರೆ ಹೋರಾಟ ನಡೆಸುವುದಾಗಿಯೂ ಎಚ್ಚರಿಸಿದರು. ಈ ಬಗ್ಗೆ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ BK ಹರೀಶ್ ಕುಮಾರ್ ಅವರು, ಮಾಧ್ಯಮದ ಮೂಲಕವಾದರೂ ಸರ್ಕಾರಿ ಸಂಬಳ ತಿನ್ನುವ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೆಲಸ ಮಾಡಿಕೊಡಿ ಅಂತ ಹೇಳಿದರು. ಇದನ್ನು ನಾವು ಹಲವಾರು ಬಾರಿ ಗಮನಕ್ಕೆ ತಂದ್ರೂ ಇದನ್ನು ಸರಿಪಡಿಸೋಕ್ಕೆ ಮನಸ್ಸೇ ಮಾಡ್ತಲ್ಲ ಪಂಚಾಯತಿಯವರು, ಆಡಳಿತದವರು. ಈಗ ಇದನ್ನು ಏನಾದ್ರು ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಆದರೆ ಇದಕ್ಕೆ ಹೊಣೆ ಯಾರಾಗ್ತಾರೆ? ಈ ತಾಲೂಕು ಆಡಳಿತ ಹೊಣೆ ಆಗುತ್ತಾ, ಇಲ್ಲ ತಹಸೀಲ್ದಾರು AC ಅವರು ಹೊಣೆ ಆಗ್ತಾರಾ? ದಯವಿಟ್ಟು ಇದು ನಮಗೆ ಪರಿಹಾರ ಮಾಡಿ ನಮ್ಮ ಗ್ರಾಮಕ್ಕೊಂದು ನೂತನ ಒಂದು ನಿಲ್ದಾಣ ಕೊಟ್ಟರೆ ನಮಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಮತ್ತು ಹೆಂಗಸರುಗಳಿಗೆ ಮತ್ತು ಇಲ್ಲಿ ಬಂದು ಹೋಗುವಂಥ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ. ಈ ಸಂದರ್ಭದಲ್ಲಿ ಹರೀಶ್ ಕುಮಾರ್, ಪುರುಷೋತ್ತಮ್, ಮಹಾದೇವ್ ಪಟೇಲ್, ಹನುಮಂತು, ರಾಜೇಶ್, ವಿನಯ್ ಒಂಬಾಳೆ ಸೇರಿದಂತೆ ಅನೇಕರು ಹಾಜರಿದ್ದರು.
ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದ್ದು ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜದ ತೊಂದರೆ ಉಂಟಾಗದಂತೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆ ಉಂಟಾದ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಸಣ್ಣಪುಟ್ಟ ದುರಸ್ತಿಯಾಗಬೇಕಾಗಿರುತ್ತದೆ. ಅವುಗಳ ಬಗ್ಗೆ ಶೀಘ್ರವಾಗಿ ಕ್ರಮ ವಹಿಸಿ ಅಂತ ಹೇಳಿದರು. ಮನೆ ಹಾನಿಯಾದ ಸಂದರ್ಭದಲ್ಲಿ ಅವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ವಸತಿ ಒದಗಿಸಲು ಅವಕಾಶ ಇದ್ದಲ್ಲಿ ಆದ್ಯತೆ ನೀಡಿ ಅಂತ ಸಚಿವರು ತಿಳಿಸಿದರು. ರೈತರಿಗೆ ಡಿಎಪಿ ರಸಗೊಬ್ಬರದ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರವನ್ನು ಬಳಕೆ ಮಾಡುವ ಬಗ್ಗೆ ಅರಿವು ಮೂಡಿಸಿ ಡಿಎಪಿ ಗೊಬ್ಬರದ ಅತಿಯಾದ ಬಳಕೆಯಿಂದ ಮಣ್ಣಿನ ಪೌಷ್ಟಿಕಾಂಶ ಕಡಿಮೆಯಾಗಿ ಇಳುವರಿ ಕಡಿಮೆಯಾಗುತ್ತದೆ ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ ಪುಟ್ಟಣ್ಣಯ್ಯ, ದಿನೇಶ್ ಗೂಳಿಗೌಡ, ಗಂಗಾಧರ್, ಜಯಪ್ರಕಾಶ್, ಮಹೇಶ್, ನಂದಿನಿ, ಮಲ್ಲಿಕಾರ್ಜುನ್ ಬಾಲದಂಡಿ ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು. ಪಾಂಡುಪುರದ ಬೆಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ನಡೆಯಿತು. ಜೆಡಿಎಸ್ ಹಾಗೂ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾದ ಸುರೇಶ್ ಮತ್ತು ಲಕ್ಷ್ಮೇಗೌಡ ಅವರು ಆಯ್ಕೆಯಾದರು. ಒಟ್ಟು 10 ಮಂದಿ ನಿರ್ದೇಶಕರ ಬಲವನ್ನು ಹೊಂದಿರುವ ಬೆಟ್ಟಹಳ್ಳಿ ಡೇರಿಯಲ್ಲಿ ಜೆಡಿಎಸ್ ಬೆಂಬಲಿತರು 5 ಮತ್ತು ರೈತ ಸಂಘದ ಬೆಂಬಲಿತರು 5 ನಿರ್ದೇಶಕರಿದ್ದ ಕಾರಣ 5 ವರ್ಷದ ಆಡಳಿತಾವಧಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಮೊದಲ 1 ವರ್ಷದ ಅವಧಿಗೆ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳಿಗೂ ಹಾಗೂ ಉಳಿದ 4 ವರ್ಷಗಳ ಅವಧಿಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೂ ಅಧಿಕಾರ ಹಂಚಿಕೆ ಮಾಡಲಾಯಿತು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳಾದ ಸುರೇಶ್ ಹಾಗೂ ಲಕ್ಷ್ಮೇಗೌಡ ಅವರನ್ನು ಹೊರತುಪಡಿಸಿದಂತೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ವಸೀಂ ಪಾಷಾ ಅವರು ಆಯ್ಕೆಯನ್ನು ಪ್ರಕಟಿಸಿದರು. ಈ ವೇಳೆ ನಿರ್ದೇಶಕರ ಜೊತೆ ಸಾರ್ವಜನಿಕರು ಸಿಹಿ ವಿತರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ಹರಿಕುಮಾರ್, ಚುನಾವಣೆ ನಡೆಸುವ ಮೂಲಕ ವಿನಾಕಾರಣ ಹಣ ದುಂದು ವೆಚ್ಚ ಮಾಡುವುದು ಬೇಡ ಎಂಬ ಕಾರಣಕ್ಕೆ ಗ್ರಾಮದ ಮುಖಂಡರು ತೀರ್ಮಾನಿಸಿ ಡೇರಿ ನಿರ್ದೇಶಕರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಒಮ್ಮತದಿಂದ ಅವಿರೋಧ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ನೂತನ ಅಧ್ಯಕ್ಷ ಸುರೇಶ್ ಮಾತನಾಡಿ, ಎಲ್ಲ ನಿರ್ದೇಶಕರ ಸಹಕಾರದಿಂದ ಡೇರಿ ಉನ್ನತಿಗೆ ಶ್ರಮಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಾಕೇಗೌಡ, ಕೃಷ್ಣೇಗೌಡ, ಬಿಟಿ ಶಿವಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು. ಮುಸ್ಕುದಾರಿ ಕಳ್ಳನಿಂದ ಉಂಡಿ ಹಣ ಕಳ್ಳತನ ನಡೆಯಲು ಪ್ರಯತ್ನ ನಡೆದಿರುವ ಘಟನೆ ಮದ್ದೂರು ತಾಲೂಕಿನ ಕದಲೂರು ಗ್ರಾಮದಲ್ಲಿ ನಡೆದಿದೆ. ಅಂತಿಮ ಕ್ಷಣದಲ್ಲಿ ಕಳ್ಳತನ ಮಾಡಲು ಹೆದರಿ ದೇವರಿಗೆ ಕೈ ಮುಗಿದು ಕಳ್ಳ ಮುಸ್ಕುದಾರಿಯಾಗಿಯೇ ವಾಪಸ್ ತೆರಳಿದ್ದಾನೆ. ಈ ಘಟನೆ ಮದ್ದೂರು ತಾಲೂಕಿನ ಕದಲೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಪಟಲ್ದಮ್ಮ ದೇಗುಲಕ್ಕೆ ಕಳ್ಳತನಕ್ಕೆ ಬಾಗಿಲು ಮುರಿದು ಕಳ್ಳ ಒಳನುಗ್ಗಿದ್ದಾನೆ. ದೇಗುಲದ ಉಂಡಿ ಬಳಿ ಬಂದು ಅಂತಿಮ ಕ್ಷಣದಲ್ಲಿ ಕಳ್ಳತನ ಮಾಡದೆ ವಾಪಸ್ಸು ತೆರಳಿರುವ ದೃಶ್ಯ ಕಂಡುಬಂದಿದೆ. ಮುಸ್ಕುದಾರಿ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಈ ಸಂಬಂಧ ಕೆಸ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಬಾಂಧವ್ಯಗಳ ಬೆಸುಗೆ,